ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. ಸೊ ಗೈಸ್, ಆ್ಯಕ್ಚುಲಿ ನನಗೆ ನಾನು ಏನು ವಿಡಿಯೋ ಮಾಡುವಾಗ ಎನರ್ಜಿ ಇರ್ತಿತ್ತಲ್ಲ, ಆ್ಯಕ್ಚುಲಿ ಇವತ್ತಷ್ಟು ಎನರ್ಜಿ ಇಲ್ಲ. ಬಿಕಾಸ್ ಕೆಲವೊಂದಿಷ್ಟು ಘಟನೆಗಳು, ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳು ನಮ್ಮನ್ನು ಮೆಂಟಲಿ ಕುಗ್ಗಿಸ್ಬಿಡ್ತದೆ. ಸೊ ದಿನದಿಂದ ದಿನಕ್ಕೆ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥ ಕೆಟ್ಟ ಘಟನೆಗಳು ಹೆಚ್ಚಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಪ್ರಕರಣ ನಡೆದಿತ್ತು. ನೇಹಾ ಕೊಲೆ ಪ್ರಕರಣದ ಕಾವು ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ಅಷ್ಟರಲ್ಲೇ ಅದೇ ಊರು ಅಂದ್ರೆ ಹುಬ್ಳಿಯಲ್ಲಿ ಮತ್ತೊಂದು ಕೊಲೆ ನಡೆದಿದೆ. ಸೇಮ್ ಟು ಸೇಮ್ ಇದು ಕೂಡ ನೇಹಾ ಸ್ಟೋರಿನೇ, ಅಂದ್ರೆ ಲವ್ ಕೇಸ್. ಇಡೀ ಮನುಕುಲವೇ ತಲೆ ತೆಗೆಸುವಂತ ಘಟನೆ ಇದು. ಹೆಣ್ಣು ಅಂತಂದ್ರೆ ಭೋಗದ ವಸ್ತು ಅಂತ ಹೇಳೋ ಒಂದು ಕಾಲ ಇತ್ತು. ಈಗೆಲ್ಲ ಸ್ವಲ್ಪ ಜನರೇಷನ್ ಚೇಂಜ್ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಇಂಥ ಘಟನೆಗಳು ಮತ್ತೊಮ್ಮೆ ಹೆಣ್ಣು ಮಕ್ಕಳನ್ನ ನರಕಕ್ಕೆ ದೂಕ್ತಾ ಇದೆ. ಹುಬ್ಳಿಯಲ್ಲಿ ನೇಹಾ ಪ್ರಕರಣ ಒಂದ್ ಕಡೆ ಅಂದ್ರೆ, ಈಗ ಅದೇ ಹುಬ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣದ ಹಿಂದೆ ನಿಜವಾಗಿಯೂ ಏನಾಗಿತ್ತು, ಅವರ ಮನೆಯವರು ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಹುಬ್ಳಿಯಲ್ಲಿ ಇರುವ ವೀರಪುರ ಓಣಿಯಲ್ಲಿ ಅಂಜಲಿ ಕಾಲೇಜಿಗೆ ಹೋಗುವುದು. ಈಕೆಗೆ ತಾಯಿ ಇಲ್ಲ. ಇವರೆಲ್ಲರೂ ಕೂಡ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಇವರ ತಂದೆ ಇವರನ್ನ ಅಜ್ಜಿ ಮನೆ ಹತ್ರ ಬಿಟ್ಟು ಆತ ಬೇರೆ ಮನೆ ಮಾಡಿದ್ದಾರೆ. ಕಾಲೇಜ್ನಲ್ಲಿ ಅವಳದೇ ಕ್ಲಾಸ್ ಹುಡುಗ ವಿಶ್ವ ಸಾವಂತ್ ಅನ್ನೋನು ಲವ್ ಮಾಡುವಂತ ಟಾರ್ಚರ್ ಕೊಡ್ತಾ ಇದ್ದ. ತಾಯಿ ಇಲ್ಲದ ಅಂಜಲಿ ತನ್ನ ಅಜ್ಜಿ ಜೊತೆ ಇರ್ತಾಳೆ. ಸೊ ಅವಳಿಗೆ ಕಷ್ಟ ಅಂದ್ರೆ ಏನು ಅನ್ನೋ ರಿಯಾಲಿಟಿ ಗೊತ್ತಿತ್ತು. ಸೊ ಅವಳು ವಿಶ್ವನ ಲವ್ ಅನ್ನ ನಿರಾಕರಿಸ್ತಾನೆ ಬಂದಿರ್ತಾಳೆ. ಕಾಲೇಜ್ ಮುಗಿಸಿದ ಅಂಜಲಿ ತನ್ಗಿಂತ ಚಿಕ್ಕ ವಯಸ್ಸಿನ ತಂಗಿಯ ಮದುವೆಯನ್ನು ಕೂಡ ಮಾಡಿರ್ತಾಳೆ. ತಂಗಿ ಮದುವೆಗೆ ಮಾಡಿದಂತ ಸಾಲ, ಉಳಿದ ಇಬ್ಬರು ತಂಗಿಯರ ಮದುವೆಯ ಜವಾಬ್ದಾರಿ ಅಂಜಲಿ ತಲೆ ಮೇಲಿತ್ತು. ಸೊ ಅಲ್ಲೇ ಪಕ್ಕದಲ್ಲಿದ್ದಂತ ಕ್ಯಾಂಟೀನ್ ನಲ್ಲಿ ಕೆಲಸಕ್ಕೂ ಸಹ ಸೇರ್ಕೊಳ್ತಾಳೆ. ಇದೆಲ್ಲ ಗೊತ್ತಿದ್ದು ಸಹ ವಿಶ್ವ ಮತ್ತೆ ಅಂಜಲಿ ಮುಂದೆ ಬಿದ್ದಿರ್ತಾನೆ. ಇದನ್ನ ಅಂಜಲಿಯ ಅಜ್ಜಿ ಅವಳ ತಂದೆಗೆ ವಿಶ್ವ ಅನ್ನೋ ಹುಡುಗ ಅಂಜಲಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಅಂಜಲಿಯ ತಂದೆ ಕೂಡ ವಿಶ್ವನನ್ನ ಕರೆಸಿ ಬುದ್ಧಿ ಹೇಳಿ ಕಳಿಸಿರ್ತಾನೆ. ಇದಾದ್ಮೇಲೆ ವಿಶ್ವ ಕೆಲ್ಸಕ್ಕೆ ಅಂತ ಮೈಸೂರಿಗೆ ಸೇರ್ಕೊಳ್ತಾನೆ. ಸೊ ಅಂಜಲಿ ಹತ್ರ, ನೀ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿರಂಜನ ಮಗಳಿಗೆ ಆದ ಗತಿ ನಿನಗೂ ಆಗತ್ತೆ. ಅಂದ್ರೆ ನಿರಂಜನ್ ಮಗಳು ಅಂತಂದ್ರೆ ಏಪ್ರಿಲ್ 18ಕ್ಕೆ ಕೊಲೆಯಾದ ನೇಹಾ ಹಿರೇಮಠ, ಅಂದ್ರೆ ಅವಳಿಗಾದ ರೀತಿ ನಿನಗೂ ಆಗತ್ತೆ ಅಂತ ಹೆದರ್ಸ್ತಾನೆ. ಏಪ್ರಿಲ್ 23ಕ್ಕೆ ವಿಶ್ವ ಅಂಜಲಿಗೆ ವಾರ್ನ್ ಮಾಡಿದ್ದು. ಆಗ್ಲೂ ಕೂಡ ಅಂಜಲಿ ಇಲ್ಲ, ತಂಗಿ ಹಾಗೂ ಅಜ್ಜಿಯನ್ನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಅಂತ ಹೇಳ್ತಾಳೆ. ಇವನ ಮಾತನ್ನ ಕೇಳಿ ಎಲ್ಲೋ ಒಂದ್ ಕಡೆ ಗಾಬರಿ ಆಗೇ ಆಗತ್ತಲ್ವಾ. ಸೊ ಆ ಗಾಬರಿಯಿಂದ ತನ್ನ ಅಜ್ಜಿ ಹತ್ರ ಇವಳು ವಿಷಯನ ಹೇಳ್ಕೊಳ್ತಾಳೆ, ವಿಶ್ವ ಹೀಗೆ ಹೆದರ್ಸ್ತಾ ಇದ್ದಾನೆ ಅಂತ. ಸೊ ಕೊನೆಗೆ ಅಜ್ಜಿ ಬೆಂಡೆಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಶ್ವ ಬೆದರಿಕೆ ಹಾಕ್ತಾ ಇದ್ದ ಬಗ್ಗೆ ಹೇಳ್ಕೊಳ್ತಾಳೆ. ಆದ್ರೆ ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ತಗೊಳ್ದೇನೆ, ಎಲ್ಲೋ ಒಂದ್ ಕಡೆ ಆಯ್ತು ಅಂತಂದ್ರೆ ಎಲ್ಲಾ ಕಡೆ ಆಗೋದಿಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಅಜ್ಜಿ ಹಾಗೂ ಮೊಮ್ಮಗಳನ್ನ ಪೊಲೀಸರು ಕಂಪ್ಲೇಂಟ್ ತಗೊಳ್ದೇನೆ ವಾಪಸ್ ಕಳಿಸ್ಬಿಡ್ತಾರೆ. ಇದಾದ ಕೆಲವೇ ದಿನದಲ್ಲಿ ಅಂದ್ರೆ ಮೇ 15ರಂದು ಬೆಳಗಿನ ಜಾವ 5 ಗಂಟೆಗೆ ವಿಶ್ವ ಅಂಜಲಿ ಮನೆಗೆ ಬಂದು ಬಾಗಿಲನ್ನು ತಟ್ತಾರೆ. ಅಂಜಲಿ ಜೊತೆ ಅಜ್ಜಿ ಮತ್ತೆ ಅವರ ಸಹೋದರಿ ಕೂಡ ಮಲ್ಗಿರ್ತಾರೆ. ಅಂಜಲಿ ತಂಗಿ ಯಾರು ಅಂತ ಕೇಳಿದಾಗ, ನಾನ್ ವಿಶ್ವ, ಬಾಗಿಲು ತೆಗಿ ಅಂತ ಹೇಳ್ತಾನೆ. ಆದ್ರೆ ಅವಳು ಬಾಗಿಲು ತೆಗಿಯೋಕೆ ಒಪ್ಪೋದಿಲ್ಲ. ಮತ್ತೆ ಮನುಷ್ಯ ರೂಪದ ರಾಕ್ಷಸ 5ವರೆಗೆ ಬಂದು ಬಾಗಿಲು ತರ್ತಾನೆ. ಆಗ ಅಂಜಲಿ ತಂಗಿ ಬಂದು ಬಾಗಿಲನ್ನ ತೆಗಿತಾಳೆ. ಆಗ ವಿಶ್ವ ಹೇಳ್ತಾನೆ, ನಿಮ್ ಅಜ್ಜಿನ ಕರಿ ಅಂತ ಹೇಳ್ತಾನೆ. ಅಜ್ಜಿ ಬಂದ್ಮೇಲೆ ಅಜ್ಜಿ ಹತ್ರ, ನಿಮ್ ಮೊಮ್ಮಗಳನ್ನ ಕಳಿಸ್ಕೊಡಿ, ನಾನು ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಜ್ಜಿ ಅಂಜಲಿಯನ್ನ ಕಳಿಸ್ಕೊಡೋಕೆ ಒಪ್ಪೋದಿಲ್ಲ. ಹಾಗೆ ಮಾತಿಗೆ ಮಾತು ಬೆಳೆಯೋಕೆ ಶುರುವಾಗುತ್ತೆ. ಆಗ ಅಲ್ಲಿ ಅಂಜಲಿ ಬರ್ತಾನೆ. ಅಂಜಲಿ ಹತ್ರ ಬಾ ಅಂತ ಹೇಳಿದಾಗ ಅಂಜಲಿ ಅವನ ಜೊತೆ ಹೋಗೋಕೆ ಒಪ್ಪೋದಿಲ್ಲ. ಸೊ ಅದೇ ಕೋಪದಲ್ಲಿ ವಿಶ್ವ ತಾನ್ ತಂದಿದ್ದ ಚಾಕುವಿಂದ ಅಂಜಲಿ ಹೊಟ್ಟೆಗೆ 7-8 ಸಲ ತಿವಿತಾನೆ. ಅಂಜಲಿ ಅಜ್ಜಿ ಹಾಗೂ ತಂಗಿ ತಪ್ಸೋಕೆ ಎಷ್ಟೇ ಪ್ರಯತ್ನ ಮಾಡ್ರೂ ಸಹ ಯೂಸ್ ಆಗೋದಿಲ್ಲ. ಅಷ್ಟರಲ್ಲಿ ಅಂಜಲಿ ಇಹಲೋಕ ತ್ಯಜಿಸಿರ್ತಾಳೆ. ವಿಶ್ವ ಅಲ್ಲಿಂದ ಪರಾರಿಯಾಗ್ತಾನೆ. ಬೆಂಡೆಗೇರಿಯಲ್ಲಿ ಕಂಪ್ಲೇಂಟ್ ತಗೊಳ್ಳೋಕೆ ನಿರಾಕರಿಸಿದ ಪೊಲೀಸ್ನನ್ನ ಇದೀಗ ಅಮಾನತು ಮಾಡಲಾಗಿದೆ. ಸಪೋಸ್ ಆಗ ಆ ಪೊಲೀಸರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಬಹುಶಃ ಈಗ ನೇಹಾಗೆ ಆದ ಪರಿಸ್ಥಿತಿ ಅಂಜಲಿಗೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಅಜ್ಜಿ ಹೇಳಿದನ್ನ ಸೀರಿಯಸ್ ಆಗಿ ತಗೊಂಡು ಆ ವಿಶ್ವನಿಗೆ ಕರೆದು ಬುದ್ಧಿ ಹೇಳೋದು ಅಥವಾ ಸಪೋಸ್ ಅವ್ನು ಬುದ್ಧಿ ಹೇಳಿದ್ರೆ ಕೇಳದೆ ಇದ್ರಾಗ ಬೈದಾದ್ರೂ ಬುದ್ಧಿ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇದೀಗ ಬೆಂಡೆಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಂತಕ ವಿಶ್ವನ ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ. ಲವ್ ಮಾಡೋಕ್ ಒಪ್ಲಿಲ್ಲ, ನಾನ್ ಹೇಳಿದ್ದ ಕೇಳ್ತಾ ಇಲ್ಲ ಅಂತ ಜೀವನೇ ತೆಗೆದು ಎಷ್ಟು ಮಟ್ಟಿಗೆ ಸರಿ ಇದೆ. ಅಂದ್ರೆ ಒಬ್ಬ ಪುರುಷನಿಗೆ ಎಲ್ಲಾನು ತಾನ್ ಹೇಳ್ದಾಗೆ, ಅಂದ್ರೆ ತಾನು ಅನ್ಕೊಂಡ ಹಾಗೆ ನಡಿಬೇಕು ಅನ್ನೋ ಈಗೋನೇ ಮುಖ್ಯ ಕಾರಣ. ವಿಶ್ವ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಅಂಜಲಿ ಬಳಿ ಮಾತಾಡಿದ್ರೆ ಅಥವಾ ಅಂಜಲಿಗೆ ಇಷ್ಟ ಇಲ್ಲ ಅಂತಂದಾಗ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಅಂಜಲಿ ಈಗ ನಿಮ್ಮೆಲ್ಲರ ಜೊತೆನೇ ಇರ್ತಾ ಇತ್ತು. ವಿಶ್ವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು.
ನೇಹಾಗ್ ಮಾಡ್ದ ಹಾಗೆ ನಿನಗೂ ಮಾಡ್ತೀನಿ, ಅಂಜಲಿನ ಕೊಂದ ಹಾಗೆ ನಿನ್ನನ್ನೂ ಕೊಲ್ತೀನಿ ಅಂತ ಎಕ್ಸಾಂಪಲ್ ತಗೊಳ್ಳೋ ಹಾಗೆ ಮುಂದಾಗಬಾರ್ದು. ಯಾವ ಹೆಣ್ಣಿನ ಮೇಲೂ ಸಹ ದೌರ್ಜನ್ಯ ನಡೀಬಾರ್ದು. ದೌರ್ಜನ್ಯ ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ನೀವು ಕೂಡ ಸುಮ್ಮನಿರಬಾರ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ.